ಮೊದಲಿಗೆ ಹಿರಿಯರನ್ನ ನೆನೆಸ್ಕೊಂಡು ನನ್ನ ಮಾತನ್ನ ಶುರು ಮಾಡ್ತೀನಿ. ಇಲ್ಲಿ ಬಂದಿರುವಂಥ ಮೀಡಿಯಾ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗಿಟ್ಕೊಳ್ಳಿ ಮೈಕ್ ಹತ್ರ. ಮತ್ತು ನಮ್ಮ ಗುರುಗಳಾದಂಥ ಮಂಡ್ಯ ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಕಲ್ತಿದ್ದೀನಿ ನಿಮ್ಮಿಂದ. ಶೂಟಿಂಗ್ ಟೈಮಲ್ಲೂ ತುಂಬ ಸಪೋರ್ಟ್ ಮಾಡಿ, ತುಂಬ ಈಗ ನಟನದಲ್ಲಿ ಏನೇನು ಕಲಿತೆ ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ತಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಜಯತೀರ್ಥ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಮಾತಾಡಿದ್ದೀವಿ, ತುಂಬ ಡಿಸ್ಕಸ್ ಮಾಡಿದ್ದೀವಿ ಸಿನಿಮಾಗಳ ಬಗ್ಗೆ, ತುಂಬ ಕಲಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನೀವು ಅಷ್ಟೇ ಸರ್, ಟೈಮ್ ಕೊಟ್ಟು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೆ ಮತ್ತು ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್. ಲವ್ ಸೀಸನ್ಸ್, ಅಮರ ಮಧುರ ಪ್ರೇಮ, ಎಟರ್ನಲ್ ಸ್ವೀಟ್ ಲವ್ ಸೀಸನ್ಸ್ ಸಿನಿಮಾ ನಮಗೆ ಒಂದು ಸಿನಿಮಾ ಅಲ್ಲ, ಇದು ನಮ್ಮ ಕನಸು. ಇವತ್ತು ಕನಸು ಟ್ರೈಲರ್ ಆಗಿ ನಿಮ್ಮ ಮುಂದೆ ಬಂದಿದೆ. ಇದು ನಮ್ಮ ಹಾರ್ಡ್ ವರ್ಕ್, ಇದು ನಮ್ಮ ಪ್ರೀತಿ ಮತ್ತು ಇದು ನಮ್ಮ ಟೀಮ್ನ ಎಫರ್ಟ್. ದಯವಿಟ್ಟು ನೋಡಿ, ಥಿಯೇಟರ್ಗೆ ಬರುತ್ತೆ ಜುಲೈ 3ನೇ ತಾರೀಕು. ಸಾಂಗ್ಸ್ ಅಥವಾ ಟೀಸರ್ಸ್, ಟ್ರೈಲರ್ ಎಲ್ಲ ರಿಲೀಸ್ ಆಗಿದೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಥಿಯೇಟರ್ಗೆ ಬನ್ನಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಸಿನಿಮಾ ಗೆಲ್ಲೋದು ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಅಲ್ಲಲ್ಲ, ಅದು ಆಡಿಯನ್ಸ್ ಹೃದಯದಲ್ಲಿ ಗೆಲ್ಲಬೇಕು, ಹೃದಯದಲ್ಲಿ ಸ್ಥಾನ ಪಡಿಬೇಕು. ಆ ಸ್ಥಾನ ಪಡೆಯುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಥಿಯೇಟ್ರಿಗೆ ನೀವು ಸಮಯ ಕೊಟ್ಟು ಬಂದಾಗ ನಿಮ್ಮ ಮನಸ್ಸನ್ನ ಗೆಲ್ಲುತ್ತೆ ಈ ಸಿನಿಮಾ ಅಂತ ನಾನು 100% ಹೇಳ್ತೀನಿ. ಯಾಕಂದರೆ ಇದು ನಿಮ್ಮ ಕತೆ, ಇದು ರಿಯಾಲಿಟಿಗೆ ಅಪ್ರೋಚ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಮತ್ತೆ ಹೇಳ್ತೀನಿ, ಇದು ಬರೀ ಲವ್ ಸ್ಟೋರಿ ಅಲ್ಲ, ಇದೊಂದು ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ, ಲವ್ ಸ್ಟೋರಿಗೆ ಬ್ಲೆಂಡ್ ಮಾಡಿರುವಂಥ ಸಿನಿಮಾ. ಮತ್ತು ಇದು ಎಲ್ಲ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂಥ ಸಿನಿಮಾ, ಮತ್ತು ಎಲ್ಲ ಜನ್ರೇಷನ್ಸು ಕೂಡ ಕುತ್ಕೊಂಡು ಫೀಲ್ ಮಾಡುವಂಥ ಸಿನಿಮಾ ಇದು. ಸೊ ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಥಿಯೇಟರ್ಗೆ ಬಂದು ನೋಡಿ, ಆಶೀರ್ವಾದ ಮಾಡಿ, ಆರೈಸಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಇದು ನಿಮ್ಮ ಸಿನಿಮಾ, ನಿಮ್ಮ ಕತೆ. ಸೊ ದಯವಿಟ್ಟು ಎಲ್ಲ ಹೊಸಬರು, ಹೊಸ ತಂಡ, ಹೊಸತನ ಇಟ್ಕೊಂಡು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಅಂದರೆ ಇದು ಪ್ಲ್ಯಾನ್ ಇರಲಿಲ್ಲ ಸರ್, ಅದು ಆರ್ಗ್ಯಾನಿಕ್ ಆಗಿದೆ. ಈ ಟೈಮ್ ಹಾಕ್ಕೊಂಡಿದ್ವಿ, ಈ ಟೈಮ್ಗೆ ಇದು ರಿಲೀಸ್ ಆಗಬೇಕು ಅಂತ. ಸೊ ಆರ್ಗ್ಯಾನಿಕ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸಿನಿಮಾಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಸಾಂಗ್ಸ್, ಟೀಸರ್, ಟ್ರೈಲರ್ಸ್ ಎಲ್ಲ NR ಯೂಟ್ಯೂಬ್ ಸ್ಟುಡಿಯೋದಲ್ಲಿದೆ, ಅಥವಾ ಲವ್ ಸೀಸನ್ಸ್ ಸಾಂಗ್ಸ್ ಟ್ರೈಲರ್ಸ್ ಅಂತ ಹೊಡೆದ್ರೂ ಸಿಗುತ್ತೆ ನಿಮಗೆ. ದಯವಿಟ್ಟು ನಮ್ಮ ಕಂಟೆಂಟ್ಸ್ನ ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಥಿಯೇಟರ್ಗೆ ಬಂದು ನಿಮ್ಮ ಅಮೂಲ್ಯವಾದಂಥ ಸಮಯನ ನಮ್ಮ ಸಿನಿಮಾಗೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದಿರೋದು ಬಹಳ ಖುಷಿ ಆಗ್ತಿದೆ. ಹಾಗೆ ನಮ್ಮ ಗುರುಗಳು ಮಂಡ್ಯ ರಮೇಶ್ ಸರ್, ಬಹಳ ಕಲ್ತಿದ್ದೀವಿ ಅವ್ರ ಜೊತೆಯಲ್ಲಿ. ನಾವು ಥಿಯೇಟ್ರ್ ಅವ್ರ ಹತ್ರ ಕಲಿಬೇಕಾದ್ರೆ ಆ್ಯಸ್ ಎ ಪರ್ಸನ್, ಅವರು ಥಿಯೇಟರ್ ಪರ್ಸನ್ ಆಗಿ ಹೇಗಿರ್ತಾರೆ ಅನ್ನೋದು ನಾವು ನೋಡಿದ್ವಿ ಥಿಯೇಟರಲ್ಲಿ. ಆ್ಯಸ್ ಎ ಸಿನಿಮಾ ಆರ್ಟಿಸ್ಟ್, ಒಂದು ಕ್ಯಾಮ್ರಾ ಮುಂದೆ ಅವ್ರು ಹೇಗಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಸಿನಿಮಾಗೆ ನಾವು ಥಿಯೇಟ್ರ್ ಮಾಡುವಾಗಲೇ ನಾವು ಅವ್ರ ಜೊತೆ ಇಲ್ಲ, ಇವ್ರನ್ನ ನಮ್ಮ ಸಿನಿಮಾದಲ್ಲಿ ಮಾಡಬೇಕು ಅನ್ನೋದು ನಮಗೆ ಆಗಲೇ ತಲೆಯಲ್ಲಿತ್ತು. ಯಾವಾಗ ನಮಗೆ ನಮ್ಮ ಕೋರ್ಸ್ ಫಿನಿಶ್ ಆಗುತ್ತೆ, ನಂತರ ಕ್ಯಾಸ್ಟಿಂಗ್ ಎಲ್ಲ ಮಾಡುವಾಗ ನಾವು ಅಪ್ರೋಚ್ ಮಾಡ್ತೀವಿ ಡೈರೆಕ್ಟರ್ಗೆ. ಸೊ ನಾವು ಸ್ಟೋರಿ ಹೇಳಕ್ಕೆ ಹೋಗಿದಾಗ ಅವರು, ನಮಗೊಂಥರ ಭಯ ಇತ್ತು, ಹೇಗೆ ತಗೊಳ್ತಾರಾ ಇಲ್ವಾ, ಒಪ್ಕೊಳ್ತಾರಾ ಅನ್ನೋದು ತುಂಬ ನನಗೂ ಮತ್ತು ಮುಕುಂದ್ ಅವ್ರಿಗೆ ಡೌಟ್ ಇತ್ತು. ನಮ್ಮ ಗುರುಗಳು ಎಲ್ಲೋ ಒಂದು ಕಡೆ ಒಪ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇತ್ತು. ಬಟ್ ಹೋಗಿ ಕತೆ ಹೇಳಿದಾಗ ನಿಜವಾಗ್ಲೂ ತುಂಬ ಖುಷಿ ಪಟ್ಟರು ಅವರು. ಆ್ಯಂಡ್ ಅವ್ರು ನಮ್ಮ ಗುರುಗಳಾಗಿ ನಮ್ಮ ಸಿನಿಮಾದಲ್ಲಿ ನಾವು ಅವ್ರ ಜೊತೆಯಲ್ಲಿ ಅಭಿನಯಿಸೋದು ಬಹಳ ಬಹಳ ಖುಷಿ ಇದೆ ನಮಗೆ. ಹಾಗೆ ಅವರು ಸೆಟ್ಟಲ್ಲಿ ಕೂಡ ಅಷ್ಟೇ, ಬಂದಾಗ ಒಂದು ಹಿರಿಯ ನಟ, ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ, ಸೀರಿಯಲ್ ಮಾಡಿದ್ದೀನಿ ಅನ್ನೋ ಒಂದು ಅಹಂ ಇಲ್ಲ. ಅವರು ಹೊಸಬ್ರೇನೋ ನಮ್ಮ ಜೊತೆಲಿ, ನಾವು ಹೇಗೆ ಡೆಬ್ಯೂ ಸಿನಿಮಾ ಮಾಡ್ತಿದ್ದೀವಿ, ಅವರು ಹೊಸಬ್ರೇನೋ ಅನ್ನೋ ಅಷ್ಟು ಸಹಜವಾಗಿದ್ರು ಅವರು ಸೆಟ್ಟಲ್ಲಿ. ಅದು ಬಹಳ ಖುಷಿ ಕೊಡ್ತು ನನಗೆ. ನಾನು ಹತ್ರದಿಂದ ನೋಡಿದಾಗ ಹೀಗೂ ಇರ್ತಾರಾ ಅಂತ ಅನ್ನೋಷ್ಟು. ಸರ್, ತುಂಬ ಕಲ್ತಿದ್ದೀವಿ ನಿಮ್ಮಿಂದ. ಯಂಗ್ಸ್ಟರ್ಸ್ಗೆ ತುಂಬ ತಗೊಳ್ಳೋವಂಥದ್ದು ತುಂಬ ಇರುತ್ತೆ. ಸೀನಿಯರ್ ಆರ್ಟಿಸ್ಟ್ಗಳನ್ನ ನೋಡಿ ನಾವು ಇವ್ರ ಥರ ಇರಬೇಕು, ಇಷ್ಟೇ ಸಹಜವಾಗಿರಬೇಕು ಅನ್ನೋಷ್ಟು ಅಂಶಗಳನ್ನ ನಾವು ತಗೊಳ್ಬೇಕು ಯೂಶಲಿ. ಸೊ ಆ ಥರ ಸರ್, ನಿಮ್ಮಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಅಂಶಗಳನ್ನ ನಾವು ಯಾವಾಗಲೂ ನಾವು ಇನ್ಸ್ಪೈರ್ ಮಾಡ್ತಾನೆ ಇರ್ತೀವಿ. ಹಾಗೆ ನಮ್ಮ ಗುರುಗಳು ಅಂತ ಹೇಳ್ಕೊಳೋಕ್ಕೆ ನನಗೆ ಬಹಳ ಹೆಮ್ಮೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಒಪ್ಕೊಂಡು ನಮ್ಮ ಸಿನಿಮಾದಲ್ಲಿ ನೀವು ಒಬ್ಬರು ಪಾರ್ಟ್ ಆಗಿದ್ದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಜಯತೀರ್ಥ ಸರ್, ನಾನು ಅವ್ರನ್ನ ನಮ್ಮ ಸೆಟ್ಟಲ್ಲಿ ನೋಡಿದಾಗ ಒಂಥರ ನನಗೆ ತುಂಬ ಇಷ್ಟವಾದ ಸಿನಿಮಾ ಅವ್ರದ್ದು ಬೆಲ್ ಬಾಟಮ್ ಸಿನಿಮಾ.
ನನಗೆ ಅದೊಂದು ವಿಭಿನ್ನ ಶೈಲಿಯಾದ ಸಿನಿಮಾ. ನನಗೆ ಅದು ನೋಡಿದಾಗ ಎಷ್ಟು ಚಂದ ಇದೆ, ನನಗೆ ಬಹಳ ಇಷ್ಟ. ನನಗೆ ಅವರ ಡೈರೆಕ್ಷನಲ್ಲಿ ನನಗೆ ತುಂಬ ಇಷ್ಟವಾದ ಸಿನಿಮಾ ಅಂದರೆ ಬೆಲ್ ಬಾಟಮ್ ಸಿನಿಮಾ. ಸೊ ನೀವು ಕೂಡ ನಮ್ಮ ಸಿನಿಮಾ ಅಪ್ರೋಚ್ ಮಾಡಿದಾಗ ಅವ್ರು ಒಪ್ಕೊಂಡು ಇಲ್ಲ ಮಾಡ್ತೀನಿ ಅಂತ ಹೊಸಬ್ರು ಅನ್ನೋ ಒಂದು ಇದಿಲ್ಲದೆ ಬಂದು ಮಾಡಿದ್ದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಹಾಗೆ ಎಂಟೈರ್ ಲವ್ ಸೀಸನ್ಸ್ ಟೀಮ್ ಯಾರಿದ್ದಾರೆ ಎಲ್ಲರೂ, ಎಲ್ಲ ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರ್, DOP ಸರ್, ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಎಲ್ಲರೂ ಅಷ್ಟೇ ತುಂಬ ಎಲ್ಲೂ ಯಾವುದೇ ಥರ ಏನೋ ಗಡಿಬಿಡಿ ಇಲ್ಲದೆ ತುಂಬ ಸಹಜವಾಗಿ ಎಲ್ಲದನ್ನು ನಿಭಾಯಿಸ್ಕೊಂಡು ಅವ್ರವ್ರದ್ದೇ ಕರ್ತವ್ಯಗಳನ್ನ ತುಂಬ ಚೆಂದ ನಿಭಾಯಿಸಿದ್ದಾರೆ. ಸೊ ಎಂಟೈರ್ ಲವ್ ಸೀಸನ್ಸ್ ಟೀಮ್ಗೆ ನನ್ನ ಧನ್ಯವಾದಗಳು. ಹಾಗೆ ಒಂದು ಸಿನಿಮಾ ಯಾರೋ ಒಬ್ಬರಿಂದ ಇಬ್ಬರಿಂದ ಕಟ್ಟೋದಕ್ಕಾಗೋದಿಲ್ಲ. ಪ್ರೊಡ್ಯೂಸರ್ ಇದ್ರೆ ಸಾಲದು ಅಥವಾ ಡೈರೆಕ್ಟರ್ ಇದ್ರೆ ಸಾಲದು. ಒಂದು ಸಿನಿಮಾ ಕಟ್ಟಲಿಕ್ಕೆ ಬಹಳಷ್ಟು ಜನದ ಒಂದು ಹಸ್ತ ಇರುತ್ತೆ. ಟೆಕ್ನಿಷಿಯನ್ಸ್ ಆಗಿರ್ಬಹುದು, ಆರ್ಟಿಸ್ಟ್ಗಳಾಗಿರಬಹುದು, ಇಲ್ಲಿವರೆಗೂ ಸಿನಿಮಾ ಸ್ಕ್ರೀನ್ ಮೇಲೆ ಬರೋವರೆಗೂ ಸಾವಿರಾರು ಜನ ಕೆಲಸ ಮಾಡ್ತಾರೆ ಒಂದು ಸಿನಿಮಾದಲ್ಲಿ. ಸೊ ಒಂದು ಸಿನಿಮಾ ಗೆದ್ದಲ್ಲಿ ಪ್ರೊಡ್ಯೂಸರ್ ಗೆಲ್ತಾರೆ, ಪ್ರೊಡ್ಯೂಸರ್ ಗೆದ್ರೆ ಈ ಥರ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಸೊ ಇನ್ನೊಂದಷ್ಟು ಸಿನಿಮಾಗಳು ಮಾಡಿದಾಗ ಎಷ್ಟೋ ಜನಕ್ಕೆ ಕೆಲಸಗಳು ಸಿಗುತ್ತೆ. ಸಿನಿಮಾ ರಂಗನೇ ನಂಬ್ಕೊಂಡು ಜೀವನ ಮಾಡ್ತಿರೋರು ಬಹಳಷ್ಟು ಮಂದಿ ಇದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ನಾನು ಕೇಳ್ಕೊಳ್ಳೋದು, ಯಾವುದೇ ಕನ್ನಡ ಹೊಸ ಚಿತ್ರ ಬಂದ್ರು ದಯವಿಟ್ಟು ನೋಡಿ, ಅದನ್ನ ಚೆನ್ನಾಗಿದ್ರೆ ಖಂಡಿತ ಕೈ ಬಿಡಕ್ ಹೋಗ್ಬೇಡಿ, ದಯವಿಟ್ಟು ಗೆಲ್ಸಿ ಅದನ್ನ. ಸುಮ್ನೆ ಟೈಟಲ್ ಬಂದಿಲ್ಲ ಪ್ರೊಡ್ಯೂಸರ್ಸ್ಗಳಿಗೆ ಅನ್ನದಾತರು ಅನ್ನೋದು. ಬಿಕಾಸ್ ಎಷ್ಟೋ ಜನ ಸಿನಿಮಾನೇ ನಂಬ್ಕೊಂಡು ಜೀವನ ಮಾಡ್ತಿರೋರು ಬಹಳಷ್ಟು ಮಂದಿ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಸಿನಿಮಾ ಬಂದರೂ ಗೆಲ್ಸೋ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ದಯವಿಟ್ಟು ನಮ್ಮ ಚಿತ್ರ ಇದೇ ಜುಲೈ 3ನೇ ತಾರೀಕು ಬಿಡುಗಡೆ ಆಗ್ತಿದೆ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ, ವಾಟ್ ಎವರ್ ನೆಗೆಟಿವ್ ಪಾಸಿಟಿವ್ ಏನೇ ಇದ್ರೂ ಅದನ್ನು ನಮ್ಮವ್ರಿಗೂ ತಲುಪಿಸಿ, ಮುಂದೆ ಬರೋ ಇನ್ನೊಂದಷ್ಟು ಅವಕಾಶಗಳಲ್ಲಿ ನಾವು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಬಿಕಾಸ್ ನಾನಾಗಿರ್ಬೋದು, ಆರ್ಟಿಸ್ಟ್ಗಳು, ಡೈರೆಕ್ಟರು ಎಲ್ಲ ಹೊಸಬ್ರೇ ಮಾಡಿದ್ರಿಂದ ಮಿಸ್ಟೇಕ್ಸ್ ಇರುತ್ತೆ, ಅಷ್ಟೇ ಚೆಂದ ಕೂಡ ಮಾಡಿರ್ತೀವಿ. ಸೊ ಏನೇ ಇದ್ರು ಪ್ರಶಂಸೆ ಏನೇ ಇದ್ರು ನಮ್ಮವ್ರಿಗೂ ತಲುಪಿಸಿ. ಹಾಗೆ ನಮ್ಮ ಡೈರೆಕ್ಟರ್ ಮುಕುಂದ್, ಹಾಗೆ ಚಂದನ, ಹಾಗೆ ಶ್ವೇತಾ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವರೊಟ್ಟಿಗೆ ಕೆಲಸ ಮಾಡಿದ್ದು ಬಹಳ ಖುಷಿ ಇದೆ ನನಗೆ. ಹಾಗೆ ಮುಕುಂದ್ ಬಗ್ಗೆ ಹೇಳಲೇಬೇಕು, ಅವರು ತುಂಬ ಶ್ರಮಜೀವಿ ಅಂತಾನೆ ಹೇಳ್ತೀನಿ. ನಾನು ಥಿಯೇಟರ್ ಅದಕ್ಕೂ ಮುಂಚೆಯಿಂದನೇ ನಾನು ಆಲ್ಮೋಸ್ಟ್ ಒಂದು 8 to 9 years ಅವ್ರನ್ನ ನೋಡ್ಕೊಂಡು ಬರ್ತಿದ್ದೀನಿ. ಸಿನಿಮಾ ಬಿಕಾಸ್ ನಾನು ಬೇರೆ ಕಲ್ತು ಬಿಟ್ರೆ, ಬೇರೆ ಓದ್ಬಿಟ್ರೆ ಎಲ್ಲಿ ಡಿಸ್ಟ್ರಾಕ್ಟ್ ಆಗ್ಬಿಡ್ತೀನೋ, ಸಿನಿಮಾ ಬಿಟ್ಟು ಬೇರೆ ವರ್ಗಕ್ಕೆ ಎಲ್ಲೂ ಹೋಗ್ಬಿಡ್ತೀನೋ, ಅದರಿಂದ ಅವರು ಬೇರೆ ಕಡೆ ಕಾನ್ಸಂಟ್ರೇಟೇ ಮಾಡಿದ್ದಿಲ್ಲ. ಸಿನಿಮಾನೇ ಜೀವನ, ಸಿನಿಮಾನೇ ಮಾಡಬೇಕು ಅಂತ ನಾನು ಆಗ್ಲಿಂದ ನೋಡ್ಕೊಂಡ್ ಬಂದಿದ್ದೀನಿ. ಅಷ್ಟೇ ಹಾರ್ಡ್ ವರ್ಕರ್ ಕೂಡ. ಏನೇ ಒಂದು ಚಿಕ್ಕ ಕೆಲಸ ಕೊಟ್ಟರು ಅದರದೇ ಆದಂಥ ಅದ್ರ ಮೇಲೆ ಹೋಮ್ ವರ್ಕ್ ಮಾಡ್ತಾರೆ. ನಾನು ಎಷ್ಟೊಂದ್ಸಲ ಹೇಳ್ತಿರ್ತೀನಿ, ಇದಕ್ಕೆ ಇಷ್ಟೊಂದು ಸಮಯ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು, ಇಲ್ಲ, ಅವ್ರು ಅದಕ್ಕೆ ಎಷ್ಟು ಸಮಯ ಕೊಡಬೇಕು ಅಷ್ಟು ಕೊಟ್ಟು, ಅಂದರೆ ಅಷ್ಟು ಡೆಡಿಕೇಟಿವ್ ಆಗಿರ್ತಾರೆ. ಯಾವುದೇ ಒಂದು ಕೆಲಸ ಆಗಿರಲಿ, ಏನೇ ಒಂದಿದ್ರು ತುಂಬ ಅದರದೇ ಆದಂಥ ಡೆಡಿಕೇಟಿವ್ ಆಗಿ ಇಟ್ಟು ಕೆಲಸ ಮಾಡ್ತಾರೆ, ಕಲಿತಾರೆ. ಸೊ ಮುಕುಂದ್, ನಿಮಗೆ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ NR ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಸಾಂಗ್ಸ್ ಬರ್ತಿದೆ. NR ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲೇ ನಮ್ಮ ಟೀಸರ್, ಟ್ರೇಲರ್ ಎಲ್ಲ ಅದರಲ್ಲೇ ಬಿಡುಗಡೆ ಆಗ್ತಿದೆ. ಸೊ ದಯವಿಟ್ಟು ನೋಡಿ, ಅದಕ್ಕೂ ಪ್ರೋತ್ಸಾಹಿಸಿ, ನಮ್ಮ ಸಿನಿಮಾನು ಕೂಡ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.